Hi guys, today's Aptra Mitra ಥರ್ಡ್ ಪಾರ್ಟ್ ಒಂದು ಟೀಸರ್ ರಿಲೀಸ್ ಆಗಿದೆ. ಸಾರಿ, ಭೂಲ್ ಭುಲೈಯಾ 3 ಒಂದು ಬಾಲಿವುಡ್ ಇವತ್ತು ಟೀಸರ್ ರಿಲೀಸ್ ಆಗಿದೆ. ಕಾರ್ತಿಕ್ ಆರ್ಯನ್ ಅವರು ಒಂದು ಕತೆ ಮೇಲೆ ಒಂದು ಮನೆ ಮೇಲೆ ಕಂಟಿನ್ಯೂ ಸ್ಟೋರಿ ಬರ್ಲತ್ತವ ಬಸ್. ತೆಲುಗುದಾಗ ನೋಡಿ, ಕನ್ನಡದಾಗ ನೋಡಿ, ತಮಿಳ್ದಾಗ ನೋಡಿ, ಮತ್ತು ಬಾಲಿವುಡ್ಲಾಸಿ ಇದು ಥರ್ಡ್ನೇ ಪಾರ್ಟ್ ಬಂದದ. ಕನ್ನಡದಾಗ 2ನೇ ಪಾರ್ಟ್ ಬಂದದ, ತೆಲುಗುದಾಗ 2 ಪಾರ್ಟ್ ಬಂದವ. ಬಟ್ ಬಾಲಿವುಡ್ಲಾಸಿ ಇದು 3ನೇ ಪಾರ್ಟ್ ಬಂದದ. ಕಾನ್ಸೆಪ್ಟ್ ನನಗೆ ಸರಿಯಾಗಿ ಅನ್ಸದ. ಒಂದು ಹಿಟ್ ಆಗಿದ್ದ ಸ್ಟೋರಿ ಮೇಲೆ ಕಂಟಿನ್ಯೂ ಮೂವಿ ಮಾಡ್ಲತ್ತಾರೆ. ಇದೊಂದು ಪಾಯಿಂಟ್ ನನಗೆ ಅನ್ಸದ. ಬಾಲಿವುಡ್ಲಸ ನಾವು ಮಾತಾಡ್ಬೇಕಂದ್ರೆ ಅಕ್ಷಯ್ ಕುಮಾರ್ ಇದು ಮೂವಿಗೆ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ರು. ಅವ್ರ ಕಾಮಿಡಿ ಝೋನ್ಸ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅದು ಫಿಲ್ಮ್ ಸ್ಟ್ರೆಂತ್ ಇತ್ತು. ಅದೇ ಒಂದು ಭೂಲ್ ಭುಲೈಯಾ ಒಂದು ಸಾಂಗ್ ಲಿರಿಕ್ಸ್ ಇತ್ತಲ್ಲ, ಅದು ಬ್ಯಾಕ್ಗ್ರೌಂಡ್ BGM ಸಾಲಿಡ್. ಎಲ್ಲೋ ಮಂದಿಗೆ ಮೇ ಬಿ ಅದು ಮೂವಿ ಬಂದು 2008-10ದಾಗ ಅದು ಮೂವಿ ಬಂದಿತ್ತು. ಅವಾಗ ಹೊಸ್ದಾಗಿನ ಫೋನ್ಗಳು, ಚೈನಾ ಫೋನ್ಗಳು ಬಂದಿವಲ್ಲ ಮಾರ್ಕೆಟ್ ಒಳಗೆ, ಅದು ಸಾಂಗ್ ಕೇಳೋ ಮಟ್ಟಿಗೆ ಇನ್ನೂ ಇಂಟ್ರೆಸ್ಟಿಂಗ್ ನಮಗೆ ಮಜಾ ಬಂದಿತ್ತು. ಮತ್ತು ಒಂದು ಹಳಿ ದೇವ್ ಇಲ್ಲಿ ವಾಪಸ್ ಬಂದದ, ವಿದ್ಯಾ ಬಾಲನ್ ಅವ್ರದ್ದು. ಹಾಂ, ಮ್ಯಾಸಿಫ್ಲಿ ಒಂದು ಹಳಿ ದೇವಿಗೆ ವಾಪಸ್ ತಂದಾರ ಇಲ್ಲಿ, ಮತ್ತು ಒಂದು ಹೊಸ ದೇವು ಆಲ್ರೆಡಿ ಒಂದು ಮನೆ ಒಳಗಾದ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತರ್ಕಾವ. ಬಟ್ ಇದು ಮೂವಿ ನವಂಬರ್ದಾಗ ರಿಲೀಸ್ ಆಗ್ತದ. ಇದು ಸಂಗಟೆ ಸಿಂಗಮ್ ಕಾಪ್ ಯೂನಿವರ್ಸ್ ಮೂವಿನೂ ರಿಲೀಸ್ ಆಗ್ತದ. ಅಜಯ್ ದೇವಗನ್ ಅವ್ರದ್ದು ಅದು ಇನ್ನು ಟೀಸರ್ ಟೇಲರ್ನ ರಿಲೀಸ್ ಆಗಿಲ್ಲ. ಬಟ್ ಇದು ಟೀಸರ್ ಓಕೆ, ಜಾಸ್ತಿ ಅಲ್ಲಿ ಏನು ರಿವೀಲ್ ಆಗಿಲ್ಲ. ಇಲ್ಲಿ ಕಾರ್ತಿಕ್ ಅವ್ನಿಗೆ ಇಂಟ್ರೊಡ್ಯೂಸ್ ಕೊಟ್ರ, ಸಡನ್ಲಿ ಅವನ ಜೊತೆ ಅದೊಂದು ಸೀನ್ ಇಟ್ಟರೆ ಇಲ್ಲಿ ಅದೇ ಒಂದು ಬಾಕಲ್ ಬರೋದು ಸೀನ್, ಅದೇ ಕ್ರಿಯೇಟ್ ಇಲ್ಲಿ ಮಾಡಿದ. ಬಟ್ ಮ್ಯಾಸಿವ್ಲಿ ಎಕ್ಸೈಟ್ಮೆಂಟ್ ಅನ್ಸ್ಲತ್ತ. ಯಾಕಂದ್ರೆ ಕಾರ್ತಿಕ್ ಅವ್ರದ್ದು ಲಾಸ್ಟ್ ಮೂವಿ ಶಹಜಾದ ತೆಲುಗು ಮೂವಿ ರೀಮೇಕ್ ಆಗಿದ್ದಲ್ಲ, ಅಲ್ಲು ಅರ್ಜುನ್ ಅವ್ರದ್ದೇ. ಅದು ಮೂವಿ ಎಲ್ಲೋ ಮಂದಿ ಗೊತ್ತಿತ್ತು, ಅದು ಮೂವಿ ಅಂಥ ಪರಿ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಸ್ಟೋರಿ ಎಲ್ಲೋ ಮಂದಿ ನೋಡಿದ್ರು, ಯೂಟ್ಯೂಬ್ದಾಗೂ ಮೂವಿ ನೋಡಿದ್ರು, ಹಿಂದಿದಾಗೂ ಅದು ಮೂವಿ ಎಷ್ಟೋ ಮಂದಿ ನೋಡ್ಯಾರ. ತೆಲುಗುದಾಗ ಎಷ್ಟೋ ಬ್ಲಾಕ್ ಬಸ್ಟರ್ ಮೂವಿ ಅದು ಹಿಟ್ ಆಗಿದೆ. ಅದು ಸಾಂಗ್ಸ್ಗಳಲ್ಲಿ, ಅಲ್ಲು ಅರ್ಜುನ್ ಆ್ಯಕ್ಟಿಂಗಲ್ಲಿ, ಸಾಗಲ್ಲಿ ಅದು ಮೂವಿ ನೋಡೋ ಮಟ್ಟಿಗೆ ತೆಲುಗುದಾಗ ಮಜಾ ಬಂದಿತ್ತು. ಬಟ್ ಅದೇ ಮೂವಿಗೆ ಒಂದು ಕಚ್ಚರಾಪ್ಲೆ ಮೂವಿ ರೀಮೇಕ್ ಮಾಡಿಬಿಟ್ಟಿಸಿ ಮತ್ತು ಸ್ವಲ್ಪ ಹೆಡ್ಡೇಕ್ ಆಗಿತ್ತು ಅದು ಮೂವಿ ನೋಡೋ ಮಟ್ಟಿಗೆ. ಯಾಕಪ್ಪ ಹಿಂಗೆ ಮಾಡ್ದೋ ಒಂದು ಪಾಯಿಂಟ್ ನಮಗೆ ಅನಿಸಿದ್ದು. ಅದು ಟೀಸರ್ ಟೇಲರ್ ಬಂದರೆ ನಮಗೆ ಗೊತ್ತಾಗಿತ್ತು ಇದು ಮೂವಿ ಅಂಥ ಪರಿ ಅನಿಸ್ಲಿಲ್ಲ, ಅನಿಸಲ್ಲ ನನಗೊಂದು ಪಾಯಿಂಟ್ ನನಗೆ ಅನಿಸಿದ್ದು. ಇದು ಟೀಸರ್ ನನಗೆ ಓಕೆ ನನಗೆ ಅನ್ಸದ. ಸ್ವಲ್ಪ ಚೇಂಜಸ್ ನಮಗೆ ಅನಿಸ್ಲತ್ತ. ಮೇ ಬಿ ನೋಡಮ್ ಇದು ಮೂವಿ ಸ್ಟೋರಿ ಹೆಂಗಿರ್ತದ. ಇದು ಮೂವಿ ಸಂಗಟೆ ಮತ್ತು ಸ್ತ್ರೀ 2ಕ್ಕೂ ಕನೆಕ್ಟ್ ಮಾಡ್ಬೋದಾ, ಮುಂಜಾನೆ ಕ್ಯಾರೆಕ್ಟರ್ನು ಕನೆಕ್ಟ್ ಮಾಡ್ಬೋದು. ಯಾಕಂದ್ರೆ ಬಾಲಿವುಡ್ದಾಗ ಎಲ್ಲೆಲ್ಲ ಕನೆಕ್ಟ್ ಮಾಡ್ತಾರೋ ಅದೊಂದು ಪಾಯಿಂಟ್ ನಮ್ಗೆ ಅನ್ಸ್ಲತ್ತದ. ಇದು ಟೀಸರ್ ನೋಡೋ ಮಟ್ಟಿಗೆ ನೋಡಮ್. ಕಿಯಾನ ಆಡ್ವಾನಿ ಯಾರ ಫಿಲ್ಮ್ನಲ್ಲಿ, ಮತ್ತು ಕಾರ್ತಿಕ್ ಆರ್ಯನ್ ಯಾರ, ಮತ್ತು ಒಂದು ಹಳಿ ದೇವ್ನು ವಾಪಸ್ ಹೊಂಟಿರ್ತದ, ವಾಪಸ್ ಬರ್ಲತ್ತದ ವಿದ್ಯಾ ಬಾಲನ್ ಕ್ಯಾರೆಕ್ಟರ್. ಯಾಕಂದ್ರೆ ಫಸ್ಟ್ ಬಾಲಿವುಡ್ದಾಗೆ ಅವರೇ ಇದು ಭೂಲ್ ಭುಲೈಯಾ 3 ಒಳಗೆ ಅವ್ರು ಆ್ಯಕ್ಟಿಂಗ್ ಮಾಡಿರಲ್ಲ. ಸೆಕೆಂಡ್ ಪಾರ್ಟ್ನಲ್ಲಿ ತಬ್ಬು ಅಲ್ಲಿ ಒಂದು ದೆವ್ವಿನ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ್ರು. ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ ಅನ್ಸೋದು. ಆದರ್ಶ್ ಶರ್ಮನೂ ಫಿಲ್ಮ್ನಲ್ಲಿ ಇರಬೇಕಂದ್ರೆ 1920 ಅವರು ಒಂದು ಹಾರರ್ ಮೂವಿ ಮಾಡಿದ್ರು. ಅವ್ರಿಗಿನ ಈ ಫಿಲ್ಮ್ನಲ್ಲಿ ಇದು ಒಂದು ನೆಕ್ಸ್ಟ್ ಲೆವೆಲ್ ಇರ್ತದೆ ಒಂದು ಪಾಯಿಂಟ್ ನನಗೆ ಅನ್ಸೋಕೆ. ಸೆಕೆಂಡ್ ಕ್ಯಾರೆಕ್ಟರ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಇಲ್ಲಿ ಕೊಡ್ಬೋದು ಒಂದು ಪಾಯಿಂಟ್ ನನಗೆ ಅನ್ಸೋದು. ಯಾಕಂದ್ರೆ ಅನಿಸ್ಲತ್ತದ ಅವ್ರು ಇಲ್ಲಿ ಕ್ಯಾರೆಕ್ಟರ್ ಇರ್ತದೆ, ಒಂದು ಇಂಪಾರ್ಟೆಂಟ್ ರೋಲ್, ಕೀ ರೋಲ್ ಪ್ಲೇ ಮಾಡ್ತದೆ ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ನಿಮಗೆ ಹೆಂಗೆ ಅನ್ಸೋದಿದೆಲ್ಲ ಟೀಸರ್ ನೋಡಿಗಿಸಿ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.